ನಮ್ಮ ಹೀರೋಸ್ಗೆ ತುಂಬಾ ತಲೆ ಇರುತ್ತೆ, ಫೈಟ್ಸ್ ಮಾಡ್ತಾರೆ, ಎಲ್ಲೋ ಅವರ ಗರ್ಲ್ ಫ್ರೆಂಡ್ ನ ಬರೀ ಫೋನ್ ನಲ್ಲೇ ಕಾಪಾಡ್ಕೊಳ್ಳೋ ಎಬಿಲಿಟಿ ಇರುತ್ತೆ. ಎಕ್ಸಾಂಪಲ್ ಕೆಂಪೇಗೌಡ ಸಿನಿಮಾ. ಇನ್ನು ಚಿಂಗಾರಿ ಸಿನಿಮಾದಲ್ಲಿ ದರ್ಶನ್ ಅವರು ವಿಲನ್ಗೆ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ರು ಬಿಡಲ್ಲ, ಇಂಚಿಂಚು ನರಕ ತೋರಿಸ್ತೀನಿ ಅಂತಾರೆ. ಅವನ್ ಎಲ್ಲಿದಾನೆ ಗೊತ್ತಿಲ್ಲ, ಅವನ್ ಯಾರು ಗೊತ್ತಿಲ್ಲ, ಬಟ್ ಧಮ್ಕಿ ಅಂತೂ ಹಾಕಿದ್ರು, ಮತ್ತೆ ಅವರು ಹೇಳಿರೋದನ್ನ ಮಾಡಿದ್ರು. ಚಾಮುಂಡೇಶ್ವರಿ ಮೇಲೆ ಆಣೆ, ಇಂಚಿಂಚ್ ನರದಲ್ಲೂ ನರಕ ತೋರ್ಸಾಯಿಸ್ತೀನಿ. ಗುಡ್ ಲಕ್. ಶಿವಣ್ಣ ಅವರು ಲಾಂಗ್ ಹಿಡಿದ್ರೆ ಮುಗೀತು ಕತೆ. ಪುನೀತ್ ರಾಜ್ಕುಮಾರ್ ಅವರು ಯುವರತ್ನ ಸಿನಿಮಾದಲ್ಲಿ ಎಕ್ಸಾಮ್ ನಡೀತಿರುತ್ತೆ, ಅಂದ್ರೂ ಫೈಟ್ ಮಾಡ್ತಾರೆ, ಆದ್ರೂ ಎಕ್ಸಾಮ್ ನಿಲ್ಲಲ್ಲ. ಮತ್ತೆ ಯಶ್ ಅವರು ಅಷ್ಟು ಸೆಕ್ಯೂರಿಟಿ ಇದ್ರೂ ಗರುಡನ ಹೊಡಿತಾರೆ. ಇವರು ನಮ್ಮ ಹೀರೋಸ್, ಅವ್ರಿಗೆ ಇರೋ ಕೆಪಾಸಿಟಿ ಇದು. ಬಟ್ ಇಂಥ ಹೀರೋಗಳಿಗೆ ಒಂದು ಡಿಸೇಬಿಲಿಟಿ ಇದ್ರೆ ಹೇಗಿರುತ್ತೆ, ಮತ್ತೆ ಅವು ಆಡಿಯನ್ಸ್ಗೆ ಇಷ್ಟ ಆಯ್ತಾ? ಆ ಥರ ಹೀರೋಗೆ ಡಿಸೇಬಿಲಿಟಿ ಇರೋ 6 ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅಂಡ್ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಎಂಡ್ ತನಕ ನೋಡಿ ಅಂಡ್ ಪ್ಲೀಸ್ ಸಪೋರ್ಟ್ ಅಸ್. ನಂಬರ್ 1, ಅನಾಥರು. ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ನಾರ್ಮಲ್ ಆಗಿ ಇರಲ್ಲ, ಅವರ ಹಾವ ಭಾವ ಎಲ್ಲ ಬೇರೆ ತರ ಇರುತ್ತೆ. ಅವರಿಗೆ ಅವರ ಸುತ್ತ ನಡೀತಿರೋ ವಿಷಯಗಳು ಅಷ್ಟು ಕ್ಲಿಯರ್ ಆಗಿ ಅರ್ಥ ಆಗ್ತಿರಲ್ಲ. ಸುಡುಗಾಡಲ್ಲಿ ಹುಟ್ಟಿ ಬೆಳೆದಿರ್ತಾರೆ. ಇಂಥ ಕ್ಯಾರೆಕ್ಟರ್ಗೆ ಜೈಲಲ್ಲಿ ಸತ್ಯ, ಅವರೇ ದರ್ಶನ್ ಅವರು, ಇವರಿಬ್ರು ಕ್ಲೋಸ್ ಆಗ್ತಾರೆ. ನಂತರ ದರ್ಶನ್ ಅವರು ಬಾಡಿ ಸಿಗುತ್ತೆ. ಹೀಗೆ ಮಾಡಿದ್ಯಾರು ಅಂತ ತಿಳ್ಕೊಂಡು ಅವ್ರ ಕತೆ ಮುಗಿಸ್ತಾರೆ ಉಪೇಂದ್ರ ಅವರು. ಅವರಿಗೆ ಡಿಸಬಿಲಿಟಿ ಎಲ್ಲಿದೆ, ಫೈಟ್ ಎಲ್ಲ ಚೆನ್ನಾಗೇ ಮಾಡ್ತಾರಲ್ಲ ಅಂದ್ರೆ ನಾನು ಇದನ್ನ ಇನ್ಕ್ಲೂಡ್ ಮಾಡಿದ್ದು ಅಷ್ಟು ಯೋಚನೆ ಮಾಡೋ ಕೆಪಾಸಿಟಿ ಇಲ್ದಿದ್ರು ಸತ್ಯ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗಿ ಅವ್ರಿಗಾಗಿರೋ ಅನ್ಯಾಯಕ್ಕೆ ರಿವೆಂಜ್ ತಗೋತಾರಲ್ಲ, ಹಾಗಾಗಿ ಈ ಸಿನಿಮಾನ ಇನ್ಕ್ಲೂಡ್ ಮಾಡಿದೆ. ನಂಬರ್ 2ಗೆ ಹೋಗಿನ ಮುಂಚೆ ವಿಡಿಯೋ ಉದ್ದೇಶ ಏನಂದ್ರೆ, ಹೀರೋಗಳನ್ನ ತುಂಬಾ ಇಂಟೆಲಿಜೆಂಟ್ ಆಗಿ ನೋಡಿರ್ತೀವಿ, ಅದೇ ಹೀರೋಗಳಿಗೆ ಫಿಸಿಕಲ್ ಆಗಿ ಅಥವಾ ಮೆಂಟಲಿ ಏನಾದ್ರು ತೊಂದರೆ ಇಟ್ರೆ ಕತೆ ಹೇಗಾಗ್ಬೋದು, ಮತ್ತೆ ಕನ್ನಡ ಇಂಡಸ್ಟ್ರಿಲಿ ಆ ತರ ಬಂದಿರೋ ಸಿನಿಮಾಗಳು ಯಾವುವು ಅಂತ ಹೇಳ್ತಾ ನಂಬರ್ 2ಗೆ ಹೋಗೋಣ. ಈ ಸಿನಿಮಾದಲ್ಲಿ ಗಣೇಶ್ ಅವರಿಗೆ ಒಂದ್ ಕೆಲಸ ಮಾಡ್ತಿರುವಾಗ ಯಾರಾದ್ರೂ ಡಿಸ್ಟ್ರಾಕ್ಟ್ ಮಾಡಿದ್ರೆ ಆ ಮಾಡ್ಬೇಕಾಗಿರೋ ಕೆಲಸ ಮರ್ತ್ ಹೋಗ್ತಿರುತ್ತೆ. ಇದ್ರಿಂದಾಗಿ ಅವರು ಲವ್ ಮಾಡಿರೋ ಹುಡುಗಿ ಅಪ್ಪನ ಮಾತಾಡ್ಸಕ್ ಆಗಲ್ಲ. ಮತ್ತೆ ಸ್ಟೋರಿ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಚಾಲೆಂಜಸ್ ಬರ್ತವೆ, ಅದರ ಜೊತೆ ಕಾಮಿಡಿ ಕೂಡ ಇರುತ್ತೆ. ಈ ತರ ಡಿಸಬಿಲಿಟಿ ಇರೋದ್ರಿಂದ ಪ್ರೆಗ್ನೆಂಟ್ ಲೇಡಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರ್ಬೇಕಾರೆ ಡಿಸ್ಟ್ರಾಕ್ಟ್ ಆಗಿ ಅದನ್ನ ಮರ್ತ್ ಬಿಡ್ತಾರೆ. ಬಟ್ ಲಕ್ಕಿಲಿ ಅವರು ಹಂಗ್ ಮಾಡಿದ್ದೇ ಹೆಲ್ಪ್ ಆಗುತ್ತೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಇದೆ ಅಲ್ಲ ಅವರ ಕ್ಯಾರೆಕ್ಟರ್. ಈ ತರ ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಥ್ರಿಲ್ಲರ್ ಸಿನಿಮಾ ಬಂದ್ರೆ ಇನ್ನ ಎಷ್ಟು ಇಂಟ್ರೆಸ್ಟಿಂಗ್ ಆಗ್ಬೋದೇನೋ ಅಂತ ಅನ್ಸುತ್ತೆ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ರಮೇಶ್ ಅರವಿಂದ್ ಅವರು, ಬಟ್ ಇದು ತೆಲುಗು ಸಿನಿಮಾ ರೀಮೇಕ್. ನಂಬರ್ 3, ಚಂದ್ರಚಕೋರಿ. ಈ ಸಿನಿಮಾದಲ್ಲಿ ಮುರಳಿ ಅವರಿಗೆ ಡಿಸಬಿಲಿಟಿ ಏನಿರಲ್ಲ, ಅವ್ರಿಗೆ ಮಾತು ಬರ್ತಾ ಇರುತ್ತೆ, ಆದ್ರೆ ಕೆಲವೊಂದು ರೀಸನ್ಸ್ ಇಂದ ಮಾತಾಡ್ತಿರಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಹೀರೋಗೆ ಮಾತಿಲ್ಲ, ಬಟ್ ಆದ್ರೂ ಸಿನಿಮಾ ಎಂಗೇಜಿಂಗ್ ಆಗಿ ಇದೆ, ತುಂಬಾ ಎಮೋಷನಲಿ ಕನೆಕ್ಟ್ ಮಾಡುತ್ತೆ. ಮತ್ತೆ ಮುರಳಿ ಅವರಿಗೆ ಅವರ ಕೆರಿಯರ್ ಅಲ್ಲೇ ಈ ಸಿನಿಮಾಯಿಂದ ಎಲ್ಲ ಸ್ಟಾರ್ಟ್ ಆಯ್ತು ಅಂದ್ರೆ ತಪ್ಪಾಗಲ್ಲ. ನಂಬರ್ 4, ಸ್ವಾತಿ ಮುತ್ತು. ಈ ಸಿನಿಮಾದಲ್ಲಿ ಸುದೀಪ್ ಅವರು ಚೈಲ್ಡಿಶ್ ತರ ಮಾಡ್ತಿರ್ತಾರೆ, ಆದ್ರೆ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಆ ಮೆಂಟಾಲಿಟಿಯಿಂದ ಹೀರೋಯಿನ್ ಕ್ಯಾರೆಕ್ಟರ್ಗೆ ಹೆಲ್ಪ್ ಆಗುತ್ತೆ, ಅವ್ರ ಲೈಫು ಸೆಟ್ ಆಗುತ್ತೆ. ಮತ್ತೆ ಅವರು ಮದುವೆ ಆಗೋದು ಅವ್ರ ಮೇಲಿರೋ ಪ್ರೀತಿಗಲ್ಲ, ಅವ್ರ ಮೇಲಿರೋ ರೆಸ್ಪೆಕ್ಟ್ಗೆ. ಹೀಗೆ ಕತೆ ಮುಂದೆ ಹೋಗ್ತಾ ಹೋಗ್ತಾ ಅವರ ಆ ಕ್ಯಾರೆಕ್ಟರ್ಗೆ, ಹೀರೋಯಿನ್ಗೂ ಅವರ ಮೇಲೆ ಲವ್ ಆಗುತ್ತೆ. ನೀವು ಇಂಟೆಲಿಜೆಂಟ್ ಆಗಿ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ಹಾರ್ಟ್ ಇಂದ ಒಳ್ಳೆಯವರಿದ್ದೀರಿ ಅಂದ್ರೆ ನಿಮಗೆ ಒಳ್ಳೇದಾಗುತ್ತೆ ಅನ್ನೋ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ. ನಂಬರ್ 5, ಕವಚ. ಈ ಸಿನಿಮಾದಲ್ಲಿ ಶಿವಣ್ಣಗೆ ಕಣ್ಣು ಕಾಣೋದಿಲ್ಲ, ಆದ್ರೂ ಆ ಹುಡುಗಿನ ಕಾಪಾಡ್ತಾರೆ. ಫಿಲ್ಮ್ ಸ್ಟಾರ್ಟ್ ಇಂದ ಎಂಡ್ ತನಕ ಅವರ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಫೈಟ್ ಹೆಚ್ಚಾಗಿ ಮಾಡೋದಕ್ಕೆ ಆಗಲ್ಲ, ಹೆಚ್ಚಾಗಿ ತೋರಿಸಿದ್ರೆ ಕನ್ವಿನ್ಸ್ ಆಗಲ್ಲ. ಬಟ್ ಈ ಸಿನಿಮಾ ತಕ್ಕಮಟ್ಟಿಗೆ ರೀಚ್ ಆಯ್ತು ಅಂತ ಅನ್ಸುತ್ತೆ. ನಿಮಗೇನನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ದ ಲಾಸ್ಟ್ ಒನ್, ನಮ್ಮ ಪ್ರೀತಿಯ ರಾಮು. ಈ ಸಿನಿಮಾದಲ್ಲಿ ದರ್ಶನ್ ಅವರಿಗೆ ಕಾಣ್ತಿರಲ್ಲ, ಬಟ್ ತುಂಬಾ ಇನ್ನೋಸೆಂಟ್ ಇರ್ತಾರೆ, ಸುತ್ತಮುತ್ತ ಇರೋರ್ನ ಪ್ರೀತಿಸ್ತಾ ಇರ್ತಾರೆ. ಮತ್ತೆ ಹಳ್ಳಿಯ ಜನ ಇವರನ್ನ ಯಾವ ತರ ಟ್ರೀಟ್ ಮಾಡಿದ್ರು ಇವರು ಮಾತ್ರ ಪ್ರೀತಿಯಿಂದಾನೇ ಇರ್ತಾರೆ. ಇದು ಇವರ ಕ್ಯಾರೆಕ್ಟರ್. ಇಂಥ ಕ್ಯಾರೆಕ್ಟರ್ಗೆ ಲವ್ ಆಗುತ್ತೆ, ಅಂಡ್ ಅದು ಪ್ರೀತಿ ಅಲ್ಲ ಕೇರ್ ಅಂತ ಗೊತ್ತಾಗುತ್ತೆ. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಎಮೋಷನಲಿ ಕನೆಕ್ಟ್ ಮಾಡಿಸಿ ಸಿನಿಮಾನ ಎಂಡ್ ಮಾಡ್ತಾರೆ. ಈ ಸಿನಿಮಾನ ಈ ಲೀಸ್ಟ್ ಅಲ್ಲಿ ಹಾಕ್ಲೇಬೇಕು. ದರ್ಶನ್ ಅವರು ಮಾಸ್ಗೆ ಫೇಮಸ್, ಬಟ್ ಈ ಸಿನಿಮಾ ಎಷ್ಟೇ ದಿನ ಹೋದ್ರು ದರ್ಶನ್ ಅವರು ಒಬ್ಬ ಒಳ್ಳೆ ಆಕ್ಟರ್ ಅಂತ ತೋರ್ಸೋಕೆ ಈ ಸಿನಿಮಾ ಅವರಿಗೆ ಇದೆ, ಇದನ್ನ ಅವರೇ ಹೇಳಿದ್ದಾರೆ ಕೂಡ. ಸೊ ಒಟ್ನಲ್ಲಿ ಹೀರೋಗೆ ಯಾವಾಗ್ಲೂ ಚಾಲೆಂಜಸ್ ಜಾಸ್ತಿ ಬರಬೇಕು, ಆಗ ನೋಡೋರ್ಗೆ ಇಂಟ್ರೆಸ್ಟ್ ಬರುತ್ತೆ. ಆ ತರ ಚಾಲೆಂಜಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಹೀರೋಗೆ ಟೈಮ್ ಲಿಮಿಟ್ ಕೊಡೋದು ವಿಲನ್ ಕಡೆಯಿಂದ, ಆಗ ನೋಡೋರಿಗೆ ಈ ಟೈಮ್ ಲಿಮಿಟ್ ಒಳಗಡೆ ನಮ್ಮ ಹೀರೋಗೆ ಆ ಕೆಲಸ ಮಾಡಕ್ ಆಗುತ್ತಾ ಅಂತ ಒಂದು ಕ್ವಶನ್ ಬರುತ್ತೆ. ಅಂಡ್ ಅದು ಆಡಿಯನ್ಸ್ ಅಲ್ಲಿ ಇಂಟ್ರೆಸ್ಟ್ ನ ಡೆವಲಪ್ ಮಾಡುತ್ತೆ. ಹಾಗೆ ಹೀರೋಗೆ ಡಿಸಬಿಲಿಟೀಸ್ ನ ಇಟ್ರೆ ಈ ತರ ಚಾಲೆಂಜಸ್ ಜಾಸ್ತಿ ಬರ್ತವೆ, ಆಗ ಕತೆ ಎಂಗೇಜಿಂಗ್ ಆಗುತ್ತೇನೋ ಅಂತ ಅನ್ಸುತ್ತೆ. ಚಾಲೆಂಜಸ್ ಇದ್ರೆ ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಒಂದ್ ಸಿನಿಮಾ ಎಕ್ಸಾಂಪಲ್ ತಗೊಳ್ಳೋಣ, ಲಕ್ಕಿ ಭಾಸ್ಕರ್ ಸಿನಿಮಾ.
ಹೀರೋಗೆ ಚಾಲೆಂಜಸ್ನ ಕೊಟ್ಟು ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತಾರೆ. ಸೊ ಹೀರೋನು ಗೆದ್ದ, ಆದ್ರೆ ಚಾಲೆಂಜಸ್ನ ಫೇಸ್ ಮಾಡಿ ಗೆದ್ದ. ಸೊ ಇದಾಗಿದೆ ಇವತ್ತಿನ ಕಂಟೆಂಟ್. ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ನ ನೋಡಿ ಇಷ್ಟ ಆಗ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.